ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನೀವೆಲ್ಲರೂ ಕ್ಷೇಮವಾಗಿ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರು ನೀವು ನಂಬಬೇಕು. ನೀವು ನಂಬುವಾಗ ದೇವರ ಮಹಿಮೆಯನ್ನು, ದೇವರ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣಲು ಸಾಧ್ಯ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಮೊದಲದಾಗಿ ದೇವರನ್ನ ನಂಬಬೇಕು. ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ನಿಮ್ಮ ಪರಿಸ್ಥಿತಿಗಳು ಏನಿದ್ದರು, ನಿಮ್ಮ ಸ್ಥಿತಿಗತಿಗಳು ಏನಿದ್ದರು, ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರು, ಎಲ್ಲವನ್ನ ಪೂರೈಸಲು ದೇವರು ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರನ್ನ ನಂಬಬೇಕು. ನಿಮ್ಮ ಸಮಸ್ಯೆಗಳನ್ನೇ ನೋಡ್ತಾ ಇರಬಾರ್ದು. ನಿಮ್ಮ ಸಮಸ್ಯೆಗಳಿಗಿಂತಲೂ ದೇವರು ದೊಡ್ಡವನಾಗಿದ್ದಾನೆ. ಸಕಲವನ್ನ ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ನಿಮಗೆ ಹೋರಾಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ವೇದನೆಗಳಿರ್ಬೋದು, ಅವೆಲ್ಲವುಗಳಿಂದ ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆಂಬುದಾಗಿ ನೀವು ನಂಬಬೇಕು. ದೇವರು ನಮ್ಮಲ್ಲಿ, ನಿಮ್ಮಲ್ಲಿ ನಂಬಿಕೆನ ಎದುರು ನೋಡ್ತಾರೆ. ನಂಬಿಕೆ ಇಲ್ಲದ ವ್ಯಕ್ತಿ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರನ್ನ ನಂಬಬೇಕು. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಈ ಸರ್ವಶಕ್ತನಾದ ದೇವರಾದಂಥ ಯೇಸುವನ್ನ ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ದೇವರಿಂದ ಆಶೀರ್ವಾದಗಳನ್ನ, ಅದ್ಭುತಗಳನ್ನ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ತನ್ನನ್ನು ಹುಡುಕುವವರಿಗೆ, ಯೇಸು ನಾಮವನ್ನು ಹೇಳಿ ಬೇಡಿಕೊಳ್ಳುವವರಿಗೆ ಆತನು ಪ್ರತಿಫಲವನ್ನು ಕೊಡ್ತಾನೆಂಬುದಾಗಿ ನೀವು ನಂಬಬೇಕು. ನೀವು ನಂಬುವಾಗ ದೇವರ ಮಹಿಮೆಯನ್ನು ಕಾಣ್ತೀರ. ಸಮಸ್ಯೆಗಳನ್ನು ನೋಡಿ ನೋಡಿ ಸೋತು ಹೋಗಬಾರದು. ಹೋರಾಟಗಳು ನೋಡಿ ಸೋತು ಹೋಗಬಾರದು. ನನ್ನ ದೇವರು ಇದ್ದಾನೆ, ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ, ನನ್ನ ಉನ್ನತಿಗೆ ತರ್ತಾನೆ, ನನ್ನ ಆಶೀರ್ವದಿಸ್ತಾನೆ. ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಯೇಸು ಕ್ರಿಸ್ತನು ನನ್ನ ಜೊತೆಯಲ್ಲಿದ್ದಾನೆ. ಆ ಯೇಸು ಕ್ರಿಸ್ತನ ಮೇಲೆ ನಾನು ನಂಬಿಕೆ ಇಡುತ್ತೇನೆ, ಆತನ ವಾಕ್ಯದ ಮೇಲೆ ನಾನು ನಂಬಿಕೆ ಇಡುತ್ತೇನೆ ಎಂಬುದಾಗಿ ನೀವು ನಂಬಿಕೆ ಇಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಏರಳುವಂಥ ಅದ್ಭುತಗಳನ್ನ ಮಾಡಿ ಮಹಿಮೆ ಹೊಂದುತ್ತಾನೆ. ನೋಡ್ರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅನೇಕ ಜನರು ಪ್ರಾರ್ಥನೆ ಮಾಡ್ತಾರೆ, ದೇವರು ಕೊಡ್ತಾರೆ ಎಂಬುದಾಗಿ ನಂಬುವುದಿಲ್ಲ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಗಮನಿಸಬೇಕು. ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ, ದೇವರು ನನ್ನ ಪರಿಸ್ಥಿತಿಯನ್ನು ಬದಲಿಸ್ತಾನೆ, ನನ್ನನ್ನು ಆಶೀರ್ವದಿಸ್ತಾನೆ, ನನ್ನ ಉನ್ನತಿಗೆ ತರ್ತಾನೆ, ನನ್ನ ಅಗತ್ಯತೆಗಳನ್ನು ಪೂರೈಸ್ತಾನೆ ಎಂಬುದಾಗಿ ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡ್ತೀರ. ಪಕ್ಕದಲ್ಲಿ ನೋಡ್ತೇವೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ನೀವು ಏನೇನು ಬೇಡ್ಕೊಳ್ತೀರೋ, ನೀವು ನಂಬಿಕೊಂಡು ಏನೆಲ್ಲ ಪ್ರಾರ್ಥನೆ ಮಾಡ್ತೀರೋ ಅದೆಲ್ಲ ದೇವರು ಅನುಗ್ರಹಿಸಿಕೊಡಲು ದೇವರು ಶಕ್ತನಾಗಿದ್ದಾನೆ.
ನೀವು ನಂಬಬೇಕು. ನೀವು ನಂಬುವಾಗ ದೇವರ ಮಹಿಮೆಯನ್ನ ಕಾಣ್ತೀರ. ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ನೀವು ನಂಬಬೇಕು. ದೇವರು ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸ್ತಾನೆ ಎಂಬುದಾಗಿ ನಂಬಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಏನೇ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ. ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಿ ಆತನು ಮಹಿಮೆ ಹೊಂದುತ್ತಾನೆ. ಮಾತ್ರವಲ್ಲದೆ ನಿಮ್ಮ ಮುಖದಲ್ಲಿ ಸಂತೋಷವನ್ನ ನೋಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ ಅದ 4ನೇ ಅಧ್ಯಾಯ 1ನೇ ವಚನದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಕಳವಳ ಬೇಡ. ಪರಿಸ್ಥಿತಿಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ ಕಳವಳ ಪಡುತ್ತಾರೆ ಅನೇಕ ಜನರು. ಮುಂದೆ ಏನಾಗ್ತದೆ ಎಂಬುದಾಗಿ ಕಳವಳ, ನನ್ನ ಜೀವನ ಎಲ್ಲಿಗೆ ಹೋಗ್ತದೆ ಎಂಬುದಾಗಿ ಕಳವಳ, ನನಗೇನೆಲ್ಲ ಸಂಭವಿಸ್ತದೋ ಎಂಬುದಾಗಿ ಕಳವಳ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರು ನಂಬಿರಿ, ನನ್ನನ್ನು ನಂಬಿರಿ. ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ, ನಿಮ್ಮ ಹೃದಯದಲ್ಲಿ ಕಳವಳ ಬೇಡ, ನಾನು ನಿನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದೇನೆ. ನೀವು ದೇವರು ನಂಬಬೇಕು. ಪ್ರಾಣವನ್ನೇ ಕೊಟ್ಟ ದೇವರು ನಿಮಗೆ ಸಮಸ್ತವನ್ನು ಕೊಡದೇ ಇರುವನೇ. ನಂಬಿಕೆಯನ್ನ ಕಳಕೊಳ್ಳಬೇಡ್ರಿ. ನಿಮ್ಮ ಹೃದಯದಲ್ಲಿ ಕಳವಳ ಬೇಡ, ಚಿಂತೆ ಬೇಡ, ವೇದನೆ ಬೇಡ. ಒಬ್ಬರೇ ಕುಳಿತುಕೊಂಡು ವೇದನೆ ಪಟ್ಟು ಪಟ್ಟು ಕಣ್ಣೀರು ಸುರಿಸುತ್ತಾ ದುಃಖಿಸುತ್ತಾ ನಾನು ಏನು ಮಾಡುವುದೆಂಬುದಾಗಿ ತವಕ ಪಡ್ತಿದ್ದೀರೋ, ನಿಮ್ಮ ಹೃದಯದಲ್ಲಿ ಕಳವಳ ಬೇಡ. ದೇವರು ನಂಬಿರಿ. ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ನೀವೆಂಥ ಪರಿಸ್ಥಿತಿಯಲ್ಲಿದ್ದರು, ನೀವು ಎಂಥ ವೇದಲ್ಲಿದ್ದರು, ನೀವು ಅನೇಕ ಹೋರಾಟದಲ್ಲಿದ್ದರು, ಎಲ್ಲವುಗಳಿಂದ ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ನೀವು ನಂಬಿದರೆ ದೇವರ ಮಹಿಮೆಯನ್ನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಕಾಣ್ತೀರಾ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ ಯೇಸು ಸ್ವಾಮಿ ಮಾರ್ತಳಿಗೆ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಲಾಜರನು ಸತ್ತು 4 ದಿವಸವಾಗಿದೆ. ಈ ಲಾಜರನು ಸತ್ತುವಂತ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಬಂದು ಲಾಜರನ ಅಕ್ಕನಾದಂತ ಮಾರ್ತಳಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಮಾರ್ತಳಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನನ್ನ ತಮ್ಮನು ಸತ್ತು ಹೋಗಿದ್ದಾನೆ, ಅವನು ಸಮಾಧಿ ಮಾಡಿ 4 ದಿವಸವಾಗಿದೆ, ಅವನ ಶರೀರವೆಲ್ಲ ಕೊಳೆತು ಹೋಗಿದೆ, ಇನ್ನು ಯಾರಿಂದಲೂ ಏನು ಮಾಡಲು ಆಗುವುದಿಲ್ಲ ಎಂಬುದಾಗಿ ತಿಳಿದುಕೊಂಡು ಅವಳು ವೇದನೆ ಪಡ್ತಾಳೆ. ದೇವರು ಆ ಸ್ಥಳಕ್ಕೆ ಬಂದು ಆ ಕಲ್ಲನ್ನ ತೆಗೀರಿ ಎಂಬುದಾಗಿ ಹೇಳುವಾಗ ಮಾರ್ತಳು ಹೇಳ್ತಾಳೆ, ಕಲ್ಲು ತೆಗೆಯುವುದು ಬೇಡ ಸ್ವಾಮಿ, ಲಾಜರನು ಸತ್ತು 4 ದಿವಸವಾಗಿದೆ, ಅವನ ಶರೀರ ಕೊಳಿತು ಹೋಗಿದೆ ಎಂಬುದಾಗಿ ಮಾರ್ತಳು ಹೇಳುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಪರಿಸ್ಥಿತಿಗಳು ಹಾಳಾಗಿರಬಹುದು. ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಯಲ್ಲಿ, ಅನೇಕ ರೀತಿಯ ಅಗತ್ಯತೆಗಳ ಮಧ್ಯದಲ್ಲಿ ನೀವು ವೇದನೆ ಪಡ್ತಿರಬಹುದು. ದೇವರು ಮಾರ್ತಳಿಗೆ ಹೇಳಿದಾಗೆ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀ ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಈ ಮಾತನ್ನ ಹೇಳಿದ ಮೇಲೆ ದೇವರು ಏನ್ ಮಾಡಿದ್ರು? ಲಾಜರನೇ ಹೊರಗೆ ಬಾ ಎಂಬುದಾಗಿ ಕರೆದರು. ಸತ್ತು ಹೋದವನು ಅವನು ನೂತನ ಶರೀರವನ್ನ ಪಡೆಕೊಂಡು ಅವನು ಹೊರಗೆ ಬಂದನೆಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನು ನೋಡುವಾಗ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ.
ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರು, ನೀವೆಂಥ ಸ್ಥಿತಿಗತಿಗಳಲ್ಲಿ ನೀವು ವಾಸ ಮಾಡುತ್ತಿದ್ದರು, ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರು, ನೀವು ಮರಣದ ಹಾಸಿಗೆಯಲ್ಲಿದ್ದರು, ಸಾಲದ ಸುಳಿಯಲ್ಲಿ ನೀವು ಸಿಲುಕಿಕೊಂಡಿದ್ದರು, ಅವೆಲ್ಲವುಗಳಿಂದ ಪಾರು ಮಾಡಿ ನಿಮ್ಮನ್ನು ಹೊರತಂದು ನಿಮಗಾಗಿ ಅದ್ಭುತಗಳನ್ನು ಮಾಡಲು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮಲ್ಲಿ ದೇವರು ನಂಬಿಕೆಯನ್ನು ಎದುರು ನೋಡ್ತಿದ್ದಾರೆ. ನೀವು ನಂಬುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡುತ್ತಾರೆ. ದೇವರು ಮನುಷ್ಯನಲ್ಲಿ ಎದುರು ನೋಡುವುದು ನಂಬಿಕೆ. ದೇವರೇ, ನಾನು ನಿನ್ನ ನಂಬುತ್ತೇನೆ, ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ನೀವು ಕೇಳುವಾಗ ದೇವರು ನೀವು ಏನು ಬೇಡ್ಕೊಳ್ತೀರೋ ಅದನ್ನು ಅನುಗ್ರಹಿಸಿ ಕೊಡ್ತಾನೆ. ನಾನು ಹೋಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಅದ್ಭುತಗಳನ್ನು ನನಗೆ ಮಾಡ್ತಾನೆ, ನನ್ನನ್ನು ಆಶೀರ್ವದಿಸ್ತಾನೆ, ಕುಟುಂಬದ ಪರಿಸ್ಥಿತಿಯನ್ನು ಬದಲಿಸುತ್ತಾನೆ, ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಅತಿಶಯಗಳನ್ನು ಮಾಡ್ತಾನೆ. ನನ್ನ ಜೀವಿತದಲ್ಲಿ ದೇವರು ಏರಳವಾದಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡ್ತಾನೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬುವಾಗ ದೇವರು ಅದ್ಭುತಗಳನ್ನು ಮಾಡ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ನಂಬೋ, ನಾನು ನಿನಗೆ ಅದ್ಭುತವನ್ನು ಮಾಡ್ತೇನೆ. ನಿನಗೋಸ್ಕರ ನನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀ ನಂಬುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನದಲ್ಲಿ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂಬುವವರೆಲ್ಲ ದೇವರ ಮಕ್ಕಳು. ದೇವರ ಮಕ್ಕಳಂದ ಮೇಲೆ ನಂಬಬೇಕು. ಆದರೆ ನನ್ನವನಾಗಿರುವ ನೀತಿವಂತ ನಂಬಿಕೆಯಿಂದಲೇ ಬದುಕುವನು. ನಂಬಿಕೆ ನಮ್ಮಲ್ಲಿರುವಾಗ ನಾವು ಬದುಕಬಹುದು, ಸಾಧಿಸಬಹುದು, ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು. ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಅತಿಶಯಗಳನ್ನು ಮಾಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನೀವು ನಂಬಿರಿ. ಕರ್ತನಲ್ಲಿ ಪ್ರಿಯರೇ, ನೀವು ನಂಬುವಾಗ ದೇವರ ಶಕ್ತಿ ಪ್ರಕಟವಾಗ್ತದೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನೀವು ನಂಬಿಕೆಯನ್ನು ಬಿಟ್ಟು ಬಿಡಬಾರದು. ಪರಿಸ್ಥಿತಿಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ ನಂಬಿಕೆಯನ್ನ ಬಿಟ್ಟು ಬಿಡಬಾರದು. ಯಾಕಂದ್ರೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ, ಅದು ನನ್ನವನಾಗಿರುವ ನೀತಿವಂತ ನಂಬಿಕೆಯಿಂದಲೇ ಬದುಕುವನು. ಅವನ ನಂಬಿಕೆಯನ್ನ ಕಳಕೊಂಡ್ರೆ ಅವನು ಬದುಕಲು ಆಗುವುದಿಲ್ಲ. ಹಾಗಾದರೆ ಪ್ರಿಯರೇ, ದೇವರು ನಿಮ್ಮಲ್ಲಿ ನಂಬಿಕೆಯನ್ನ ಎದುರು ನೋಡ್ತಿದ್ದಾರೆ. ನಿಮ್ಮ ಅಗತ್ಯತೆಗಳು ಏನೇ ಇರಬಹುದು, ನಿಮ್ಮ ಸ್ಥಿತಿಗತಿಗಳು ಯಾವ ರೀತಿ ಬೇಕಾದ್ರೆ ಇರಬಹುದು, ನೀವು ಬಹಳ ಕಷ್ಟದಲ್ಲಿ, ಹೋರಾಟದಲ್ಲಿ ಇರಬಹುದು, ನಿಮ್ಮಲ್ಲಿ ದೇವರ ನಂಬಿಕೆನ ಎದುರು ನೋಡ್ತಾ ಇದ್ದಾರೆ. ನೀವು ನಂಬುವಾಗ ದೇವರ ಮಹಿಮೆಯನ್ನ, ದೇವರ ಅದ್ಭುತಗಳನ್ನ, ದೇವರ ಆಶೀರ್ವಾದಗಳನ್ನ ನಿಮ್ಮ ಕುಟುಂಬದಲ್ಲಿ ಕಾಣುತ್ತೀರಿ. ನೋಡ್ರಿ, ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮೇಲೆ ನಂಬಿಕೆ ಇಟ್ಟಂತ ಯಾವ ವ್ಯಕ್ತಿ ಆಶಾಭಂಗ ಪಡಲು, ಅವಮಾನ ಹೊಂದಲು ದೇವರು ಬಿಡುವುದಿಲ್ಲ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರು ವಾಕ್ಯದ ಮೂಲಕ ಏನೆಲ್ಲ ಮಾತನಾಡಿದ್ದಾರೆ ಅದನ್ನ ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ನಿಮ್ಮ ಜೊತೆಯಲ್ಲಿದ್ದಾನೆ, ಇದನ್ನ ನಂಬರಿ. ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಅದನ್ನ ನಂಬರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡ್ತಾರೆ, ನಂಬರಿ. ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಿಸ್ತಾರೆ, ನಂಬರಿ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಆತನ ಮಹಿಮೆ ಹೊಂದುತ್ತಾನೆ, ಇದನ್ನು ನಂಬರಿ. ನಂಬುವಾಗ
ದೇವರ ಮಹಿಮೆಯನ್ನು, ದೇವರ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ನೋಡಲು ಸಾಧ್ಯ. ನೋಡ್ರಿ ಪ್ರಿಯರೇ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಸ್ವಲ್ಪವೂ ಸಂದೇಹ ಪಡದೆ ದೇವರು ನಂಬಬೇಕು. ಈ ಸಂದೇಹ ಪಡುವವನು, ಅಪನಂಬಿಕೆ ಇರುವವನು ಅಲಿಯುತ್ತಿರುತ್ತಾನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ನಂಬಿಕೆ ಇಲ್ಲದೆ ದೇವರಿಂದ ಏನನ್ನ ಪಡೆಕೊಳ್ಳಲು ಸಾಧ್ಯವಿಲ್ಲ. ನಾವು ನಂಬಬೇಕು. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ನನ್ನ ಪರಿಸ್ಥಿತಿಯನ್ನು ದೇವರು ಬದಲಿಸ್ತಾರೆ, ನನ್ನ ಕುಟುಂಬನ ದೇವರು ಕಟ್ಟುತ್ತಾರೆ, ನನ್ನ ಅಗತ್ಯತೆಗಳನ್ನು ಪೂರೈಸ್ತಾರೆ, ಇಡೀ ನಮ್ಮ ಕುಟುಂಬನ ದೇವರು ರಕ್ಷಿಸ್ತಾರೆ. ಎಲ್ಲ ರೋಗದಿಂದ ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಯನ್ನು ದೇವರು ಬದಲಿಸ್ತಾನೆ ಎಂಬುದಾಗಿ ನಂಬಬೇಕು. ನಾವು ಅನುಮಾನ ಪಡಬಾರದು, ಸಂದೇಹ ಪಡಬಾರದು. ಆ ವ್ಯಕ್ತಿ ಅವನ ಜೀವಿತ ಕಾಲವೆಲ್ಲ ಅಲಿಯುತ್ತಿರುತ್ತಾನೆ. ದೇವರ ವಾಕ್ಯದಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ನಿಮ್ಮಲ್ಲಿ ದೇವರು ಎದು ನೋಡ್ತಿರೋದು ನಂಬಿಕೆ. ನೀವು ನಂಬುವಾಗ ದೇವರ ಮಹಿಮೆಯನ್ನ ಕಾಣ್ತೀರಿ. ನಮ್ಮನ್ನು ಉಂಟು ಮಾಡಿದ ಪರಮ ತಂದೆಯಾದ ದೇವರು ಏನೆಲ್ಲ ನಮಗೆ ವಾಗ್ದಾನ ಮಾಡಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ನೋಡ್ರಿ, ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದೇನೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ನನಗಂತೂ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ಲೋಕದ ಜೀವಿತವೆಲ್ಲ ಯಾರೂ ನಮ್ಮ ಸಂಗಡ ಇರಲು ಸಾಧ್ಯವಿಲ್ಲ. ಆದರೆ ನಮ್ಮನ್ನು ಉಂಟು ಮಾಡಿದ ಪರಮ ತಂದೆಯಾದ ದೇವರು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿಕರ್ತನು, ಸರ್ವವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳುವಾಗ ಈ ವಾಕ್ಯವನ್ನು ನಾವು ನಂಬಬೇಕು. ದೇವರು ಯಾಕೆ ಜೊತೆಯಲ್ಲಿರ್ತಾರೆ? ನಮ್ಮನ್ನು ಬಲಪಡಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ, ಆಶೀರ್ವಾದ ಮಾಡುವುದಕ್ಕಾಗಿ, ಪೋಷಿಸುವುದಕ್ಕಾಗಿ, ಈ ಲೋಕದ ಜೀವಿತವೆಲ್ಲ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಆತ ನಮ್ಮ ಜೊತೆಯಲ್ಲಿದ್ದಾನೆ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದಾಗಿ ನಾವು ನಂಬಬೇಕು. ದೇವರು ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನನ್ನ ನಡೆಸ್ತಾನೆ ಎಂಬುದಾಗಿ ನಾವು ನಂಬಬೇಕು. ನಂಬುವಾಗ ದೇವರಿಗೆ ಎಷ್ಟು ಸಂತೋಷ ಆಗ್ತದೆ. ಎಸಪ್ಪ, ನಾನು ನಿನ್ನ ನಂಬುತ್ತೇನೆ, ನೀನು ನನ್ನ ಜೊತೆಲಿರುವುದಕ್ಕಾಗಿ ಸ್ತೋತ್ರ. ಯಾವಾಗಲೂ ಎಲ್ಲ ಸಮಯದಲ್ಲಿ ನೀನು ನನ್ನ ಜೊತೆಲಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವ್ರ ನಿಮಿಷದಲ್ಲಿ ಸಂತೋಷ ಪಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಪರಿಸ್ಥಿತಿಗಳ, ನಿಮ್ಮ ಕಷ್ಟಗಳನ್ನು, ನಿಮ್ಮ ಹೋರಾಟಗಳನ್ನು, ನಿಮ್ಮ ಅಗತ್ಯತೆಗಳನ್ನು ನೋಡಬೇಡ್ರಿ. ದೇವರ ಮೇಲೆ ದೃಷ್ಟಿ ಇಡ್ರಿ. ದೇವರ ಮೇಲೆ ನಂಬಿಕೆ ಇಡುವಾಗ, ನೀವು ದೇವರ ನಂಬುವಾಗ ದೇವರ ಮಹಿಮೆನ ನೀವು ನೋಡ್ತೀರಿ. ನೀವು ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ದೇವರ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಈ ಲೋಕದ ಜೀವಿತವೆಲ್ಲ ಮುನ್ನಡೆಸ್ತಾರೆ. ಬನ್ನಿ ಪ್ರಿಯರೇ, ಯೇಸುವೆ, ನಾನು ನಿನ್ನ ನಂಬುತ್ತೇನೆ, ನೀನು ನನ್ನ ಜೊತೆಯಲ್ಲಿದ್ದಿ. ಇಂದು ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರಿ. ನನ್ನ ಜೀವಿತ ಕಾಲವೆಲ್ಲ ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲ ನಿನ್ನ ನಂಬುತ್ತೇನೆ ಎಂಬುದಾಗಿ ದೇವ್ರ ಮುಂದೆ ಒಂದು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವ ದೇವರೇ, ಜೀವಳ ವಾಕ್ಯವನ್ನು ಧ್ಯಾನ ಮಾಡಿದ್ದೀವಿ. ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದೀರಿ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿಲ್ಲ. ಎಷ್ಟು ಜನರು ಏಸಪ್ಪ ನಾನು ನಂಬುತ್ತೇನೆ, ಇಷ್ಟು ದಿನಗಳ ಕಾಲ ನಾನು ಅಪನಂಬಿಕೆಯಲ್ಲಿ ಜೀವನ ಮಾಡಿದ್ದೆ, ನನ್ನ ಮನಸ್ಸು ನನ್ನ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವ್ರ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಯಲ್ಲಿ, ಅನಾರೋಗ್ಯದಲ್ಲಿ
ವೇದನೆಯಲ್ಲಿ, ಶೋಧನೆಯಲ್ಲಿ, ಕಣ್ಣೀರಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಏಸಪ್ಪ, ನಿನ್ನ ಬಿಟ್ಟರೆ ಲೋಕದಲ್ಲಿ ನನಗೆ ಯಾರೂ ಇಲ್ಲ, ನೀನೇ ನನಗೆಲ್ಲವೂ ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರನ್ನ ಬಲಪಡಿಸಿ, ಅವ್ರ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ, ಅವ್ರ ಜೀವಿತದಲ್ಲಿ ಏನೇನೋ ಅದ್ಭುತಗಳು ಬೇಕಾದನ್ನು ಮಾಡ್ರಿ ಸ್ವಾಮಿ. ಯುಗದ ಸಮಾಪ್ತಿಯವರಿಗೆಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿದ ದೇವರು, ನೀವು ಅವರ ಜೊತೆಯಲ್ಲಿರುವುದನ್ನು ಗ್ರಹಿಸಲು ಅವರು ಕೃಪೆ ಕೊಡಿ. ಆತನ ಆತ್ಮನ ತುಂಬಿಸಿ, ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ. ಜೀವಿತದಲ್ಲಿ ಯಾವ ವಿಷಯಕ್ಕಾಗಿ ಅಳುತ್ತಿದ್ದಾರೋ, ವೇದನೆ ಪಡ್ತಿದ್ದಾರೋ, ಚಿಂತೆ ಮಾಡ್ತಿದ್ದಾರೋ, ಅವ್ರಿಗೆ ಅದ್ಭುತವನ್ನು ಮಾಡಿ ಸಂತೋಷದಿಂದ ನನ್ನ ಘನಪಡಿಸಲು ಸಹಾಯ. ಅದನ್ನೀಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡ್ತಿರುವಾಗ ನಿನ್ನ ಪ್ರಸನ್ನತೆ ಸ್ಥಳದಲ್ಲಿ ಇಳಿದು ಬರಲಿ. ಅದ್ಭುತಗಳನ್ನು ಮಾಡಿ ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿ. ದೇವರ ಮೇಲೆ ನಂಬಿಕೆ ಇರಲಿ. ಜೀವಿತದಲ್ಲಿ ಎಲ್ಲವನ್ನ ದೇವರು ಮಾಡಿ ಮುಗಿಸ್ತಾನೆ ಎಂಬುದಾಗಿ ನೀವು ನಂಬಿರಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಡ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.